ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷಾದಾಗ ಹೇಳಲಿಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಇದು ರೀಪೋಸ್ ಅರ್ಪಿಸುವ ಮಿರ್ಚಿ ಮಂಡಕ್ಕಿ ನೋಡ್ರಪ್ಪ. ಈ ರಾಜ್ಯದ ಕತೆ ಇಷ್ಟೇ ಕಣ್ಣಮ್ಮೋ, ಇಲ್ಲಿ ಚಿಂತೆ ಮಾಡಿ ಲಾಭ ಇಲ್ಲಮ್ಮೋ. ಹೌದು ಬಿಡ್ರಿ, ಚಿಂತೆ ಮಾಡಿ ಲಾಭ ಇಲ್ಲ. ಆದ್ರೂ ಇದೆಲ್ಲಾ ನೋಡಿ ಸುಮ್ಮನೆ ಕುಂದರ್ಲಿಕ್ಕೆ ಆಗೋದಿಲ್ಲ. ಹೋಗಿ ಹೋಗಿ ನನ್ನ ಮನಸ್ಸು ಲಾಭದ ಸಲುವಾಗಿ ಚಿಂತೆ ಮಾಡಲ್ರಪ್ಪ. ಕಾಳಜಿ ರೀ, ಮಂದಿ ಮೇಲೆ ಕಾಳಜಿಯಿಂದ ಚಿಂತೆ ಮಾಡ್ತೀವಿ. ಆದ್ರ ನಮ್ಮ ರಾಜ್ಯದ ಕತೆ ಹೆಂಗಾಗ್ಯದ ನೋಡ್ರಿ. ಸಿಎಂ ಸಿದ್ದರಾಮಯ್ಯನವ್ರು ನೋಡಿದ್ರು ಮಸ್ತ್ ಬಿರಿಯಾನಿ ತಿನ್ನುದಂತ, ಹಾದ ಕಡೆ ಎಲ್ಲ ಶಿಸ್ತು ನಿದ್ದೆ ಹೊಡಿದಂತ. ಇಷ್ಟಪಡ್ತೀನಿ. ಮತ್ತು ಇವತ್ತಿನ ಈ ಸಂದರ್ಭದಲ್ಲಿ ನಾವು ನೆನಪಿಸಿಕೊಳ್ಬೇಕಾದಂತ ಸಂಗತಿ ಏನು ಅಂತಂದ್ರೆ, ಕರ್ನಾಟಕವನ್ನ ಆಳಿದಂತಹ ಯಾವ ರಾಣಿಯರು ಕೂಡ ಬ್ರಿಟಿಷರ ಅರಸೊತ್ತಿಗೆಗೆ ಸೊಪ್ಪು ಹಾಕಿಲ್ಲ ಅನ್ನೋದಕ್ಕೆ ರಾಣಿ ಚೆನ್ನಮ್ಮನ ಇತಿಹಾಸ ಕೂಡ ಒಂದು ದೊಡ್ಡ ದಾಖಲೆಯಾಗಿ ನಮಗೆ ಸಿಗತ್ತೆ. ಅಂಥದ್ದೊಂದು ಅಭೂತಪೂರ್ವವಾದಂತಹ ಗಳಿಗೆ, ಸಂಸ್ಮರಣೆಯ ಗಳಿಗೆ ಇದು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಹಾಗೇನೆ ಇವತ್ತು ನಾವು ಬಂಡವಾಳವಾದಿ ಆಲೋಚನೆಗಳ ತೆಕ್ಕೆಯೊಳಗೆ ಸಿಕ್ಕೊಂಡಿದ್ದೀವಿ. ನಮ್ಮ ಆಲೋಚನಾ ಶಕ್ತಿಯನ್ನ ಯಾವುದೋ ಒಂದು ಇನ್ನು DCM ಸಾಹೇಬ್ರನ್ನ ನೋಡಿದ್ರೆ ಅವ್ರಿಗೆ ಹೈಕಮಾಂಡ್ ಭೇಟಿ ಆಗುದು ಯಾವಾಗ, ಕುರ್ಚಿ ಯಾವಾಗ ಕೊಡಿಸ್ತೀರಿ ಅಂತ ಕೇಳುದಂತ. ಅದೇ ದೊಡ್ಡ ಚಿಂತೆ ಆಗ್ಯದಂತ. ಇನ್ನೊಂದು ಕಡೆ ಖರ್ಗೆ ಮಗ ಮರಿ ಖರ್ಗೆ ಅವರ ಕತಿ ಅಂತೂ ಕೇಳುದೇ ಬೇಡ, ಹೇಳುದೇ ಬೇಡ. ಈ RSS ಮ್ಯಾಲಿರೋ ಇಂಟ್ರೆಸ್ಟ್ನ್ಯಾಗ ಒಂದ್ 10% ರೀ ಅಷ್ಟ ಅವ್ರ ಇಲಾಖೆ ಮ್ಯಾಲ ಇದ್ದಿತ್ತು ಅಂತ ತಿಳ್ಕೊರಿ ನೀವು ಆಸಕ್ತಿ, ರಾಜ್ಯ ಉದ್ಧಾರ ಆಗ್ಬಿಡ್ತಿತ್ತೋ ಏನೋ. ಎಂಥ ಅವಸ್ಥೆ ನೋಡ್ರಿ. ಈ ಮನುಷ್ಯ ಹೇಳ್ತಾರ ಯಾರು ಕರ್ನಾಟಕದಾಗ ಇನ್ವೆಸ್ಟ್ ಮಾಡ್ಲಿಕ್ಕ ಮಾತುಕತೆಗೆ ಬರ್ಲಿಕ್ಕತ್ತಿಲ್ಲಂತ. ಹಲೋ ಮಿಸ್ಟರ್ ಪ್ರಿಯಾಂಕ್ ಖರ್ಗೆ ಅವ್ರೆ, ಅವ್ರಾಗೆ ಹುಡುಕ್ಯಾಡ್ಕೊಂಡು ಬರ್ಲಿಕ್ಕ ಇದೇನ್ ಅವ್ರ ಮಾವನ ಮನೆ ಅಂತ ತಿಳ್ಕೊಂಡ್ರೆ? ಇಲ್ಲಲ್ಲ, ಅವರು ಹುಡುಕಿ ಬರೋ ಹಂಗ ಮಾಡ್ಬೇಕಂತಾನೆ ನಿಮ್ಮನ್ನಲ್ಲಿ IT ಮಂತ್ರಿ ಅಂತ ಮಾಡಿ ಕುಂದ್ರಸಿರೋದು. ಅದಕ್ಕೂ ಮೋದಿಜಿನೇ ಬರ್ಬೇಕು, ಮೋದಿಜಿನೇ ಎಲ್ಲ ಮಾಡ್ಬೇಕಂದ್ರೆ ಹೆಂಗ್ ಹೇಳ್ರಿ? ಸುಮ್ನೆ ನೀವು ರಾಜೀನಾಮೆ ಕೊಟ್ಟು 24 ತಾಸು ಮೈಕ್ ಇಟ್ಕೊಂಡು ಕೂತು ಬಿಡ್ರಿ. ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್. ಹೋಗ್ಲಿರಪ್ಪ, ಈ ಅಭಿವೃದ್ಧಿ ಅಂತಂದ್ರ ಏನಂತ ಗೊತ್ತೈತ್ಯಾ ನಿಮಗ? ಇಲ್ಲಿ ನೋಡ್ರಿ, ದೆಹಲಿ ಮೆಟ್ರೋ ವಿಡಿಯೋ ನೋಡ್ರಿ. ಒಂದು ರಷ್ಯಾದ ಮೀಡಿಯಾ ದೆಹಲಿ ಮೆಟ್ರೋ ಮತ್ತು ಅಮೆರಿಕಾದ ಮೆಟ್ರೋನ ಕಂಪೇರ್ ಮಾಡಿ ಹಾಕ್ತಾರ. ಡೆವಲಪ್ಮೆಂಟ್ ಅಂದ್ರೆ ಇದು ನೋಡ್ರಿ. ಬೇರೆ ರಾಜ್ಯಗಳದ್ರಾಗ ಕಂಪನಿಗಳು ಇನ್ವೆಸ್ಟ್ ಮಾಡ್ಲಿಕ್ಕೆ ಯಾಕೆ ಹೋಗ್ತಾವ ಅಂತ ಕೇಳಿದ್ರಲ್ಲ, ಈ ಫೋಟೋ ನೋಡ್ರಿ ಗೊತ್ತಾಗ್ತೈತಿ. ಬಾಜುದ ಆಂಧ್ರ CM ಚಂದ್ರಬಾಬು ನಾಯ್ಡು ಅವರು ಹಿಂದೊಮ್ಮ ಬಿಲ್ ಗೇಟ್ಸ್ ಜೊತೆ ಇರೋ ಫೋಟೋ. ಅದೇ CM ಫೋಟೋನು ನೋಡ್ರಿ. ಹೆಂಗ ಬಿರಿಯಾನಿ ಹೊಡ್ಕೊಂಡು ನಿದ್ದೆ ಮಾಡ್ಲಿಕ್ಕತ್ರ ಅಭಿವೃದ್ಧಿ ಆಗುದಾದ್ರೆ ಎಲ್ಲಿ? ಕನಸ್ನ್ಯಾಗ? ಹೌದು ಬಿಡ್ರಿ. ಇಂಥ ಕಾಂಗ್ರೆಸ್ ಪಕ್ಷ ಮಹಾ ಕುಂಭಮೇಳದ ಬಗ್ಗೆ ಮಾತಾಡ್ತದ. ದವಾಖಾನಿ ಕಟ್ಟಬಹುದಿತ್ತಲ್ಲ ಆ ರೊಕ್ಕದಾಗ ಅಂತಾರ. ಅಯ್ಯೋ ದೇವ್ರೆ, ಏನ್ ಹೇಳ್ಬೇಕಿಂತವ್ರಿಗೆ? ನಿಮ್ಗೆಲ್ಲ ವಿಷಯರೇ ಗೊತ್ತಿರ್ತೈತೆ, ಅರ್ಧ ಮರ್ಧ ತಿಳ್ಕೊಂಡು ಏನಾರ ಅರ್ಧ ಮರ್ಧ ಮಾತಾಡ್ತೀರಿ. ಯೋಗಿಜಿ UPನ್ಯಾಗ 42 ಹೊಸ ಮೆಡಿಕಲ್ ಕಾಲೇಜ್ ಮತ್ತು 2 ಏಮ್ಸ್ ಅನ್ನ 8 ವರ್ಷದಾಗ ಕಟ್ಟ್ಯಾರ್ರಿ. आज का ये आयोजन हेल्थ केयर की दृष्टि से हमारे लिए भी महत्वपूर्ण है, क्योंकि पिछले 11 वर्षों में प्रधानमंत्री मोदी जी के नेतृत्व में भारत ने स्वास्थ्य सेवाओं के क्षेत्र में एक बेहतरीन दिशा में कदम बढ़ाए हैं. अगर उत्तर प्रदेश की ही मैं बात करता हूं, पिछले 8-8.5 वर्ष में हम लोगों ने उत्तर प्रदेश में 42 नए मेडिकल कॉलेजेस बनाए हैं. 2 एम्स बने हैं, एक गोरखपुर में और एक रायबरेली में, जो सफलतापूर्वक संचालित हैं. सुपर स्पेशलिटी के तमाम नए संस्थान उत्तर प्रदेश में इस दौरान स्थापित हुए हैं, जिसके माध्यम से उत्तर प्रदेश के 25 करोड़ से अधिक नागरिकों को
बेहतरीन स्वास्थ्य सुविधाएं उपलब्ध हो सके। और आज उसी दिशा को आगे बढ़ाते हुए डबल इंजन सरकार के प्रयास हेल्थ केयर में एक स्वस्थ प्रतिस्पर्धा खड़ी हो, जिसके माध्यम से हम प्रत्येक नागरिक को अच्छी से अच्छी सुविधा, स्वास्थ्य की सुविधा उपलब्ध करा सकें, क्योंकि यह अपनी ऋषि परंपरा के प्रति कृतज्ञता ज्ञापन का भी है। क्योंकि भारत की मनीषा इस बात के बारे में हमेशा आग्रही रही है कि शरीर माध्यम खलु धर्म साधनम, यानी धर्म के जितने भी साधन हैं, जीवन का जो भी उद्देश्य है, वो एक स्वस्थ शरीर से ही संभव हो सकता है। और स्वस्थ शरीर के लिए स्वास्थ्य की बेहतरीन सुविधाएं भी आवश्यक हैं। और उस बेहतरीन सुविधा के लिए मां के प्रति कृतज्ञता ज्ञापित करते हुए यशोदा मेडिसिटी आज एक नया उपहार न केवल उत्तर प्रदेश बल्कि एनसीआर से जुड़े हुए उन सभी लोगों के लिए जिनको दिल्ली में महंगी स्वास्थ्य सुविधा के लिए भटकना पड़ता था, आज उत्तर प्रदेश के गाजियाबाद में यह सुविधा यहां के नागरिकों को एक छत के नीचे प्राप्त हो पाएगी। ಮಲ್ಲಿಕಾರ್ಜುನ ಖರ್ಗೆ ಅವರೇ, ನಿಮ್ಮ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಅದ್ ಎಷ್ಟು ನಿರ್ಮಾಣ ಮಾಡೈತೆ ಅಂತ ಸ್ವಲ್ಪ ಹೇಳಬಹುದಾ? ನಾವು ತಿಳ್ಕೊಂಡು ಪಾವನರಾಗ್ತೀವಿ. ಒಂದರೆ ಬೇಕಾಗಿರೋ ಕೆಲಸ ಮಾಡಿರ್ಯಾ, ಗುಂಡಿ ಮುಚ್ಚ್ರಿ ರೋಡ್ನ್ಯಾಗ ಅಂತಂದ್ರ ಅದೇ ಸಾವಿರಾರು ಕೋಟಿ ರೂಪಾಯಿ ಹಾಕಿ ಟನಲ್ ಮಾಡ್ತಾರಂತ. ಅದು ಬ್ಯಾಡ್ ಅಂದ್ರೆ ಕೇಳಂಗಿಲ್ಲ ಅಂತ. ಡಿ.ಕೆ. ಶಿವಕುಮಾರ್ ಸಾಹೇಬ್ರಲ್ಲಿ ರಿಕ್ವೆಸ್ಟ್ ಮಾಡುವಂತದ್ದು, ನಾನು ನಿನ್ನೆ ಅವರ ಕಚೇರಿಗೆ ಕೂಡ ನಾನು ಮಾತನಾಡಿದ್ದೀನಿ, ಅವ್ರ ಹತ್ರ ಸಮಯ ಕೂಡ ಕೇಳಿದ್ದೀನಿ. ಯಾಕೆಂದ್ರೆ ಅವರ ಸ್ಟೇಟ್ಮೆಂಟ್ ನೋಡಿದೆ, ಇದಿಲ್ಲ ಅಂದ್ರೆ ಆಲ್ಟರ್ನೇಟಿವ್ ಸೊಲ್ಯೂಷನ್ ಏನು, ಇದಕ್ಕೇನು ವಿರೋಧ ಇದನ್ನೆಲ್ಲ ಕೇಳಿದ್ದಾರೆ. ನಾನು ವೈಯಕ್ತಿಕ ಟೀಕಾ ಟಿಪ್ಪಣಿಗಳಿಗೆ ಉತ್ತರ ಕೊಡ್ತಾ ಅದನ್ನ ಒಂದು ವ್ಯಕ್ತಿ ಸಂಬಂಧಪಟ್ಟಂತ ಇಶ್ಯೂ ಆಗಿ ಅವ್ರ ವರ್ಸಸ್ ನಾನು ಇನ್ನೊಂದು ಅನ್ನೋ ರೀತಿ ಮಾಡ್ಲಿಕ್ಕೆ ಹೋಗೋದಿಲ್ಲ. ಇದು ಬೆಂಗಳೂರಿನ ವಿಷಯ. ಅವರು ಹಿರಿಯ ರಾಜಕಾರಣಿ ಇದ್ದಾರೆ, ಬೆಂಗಳೂರಿಗೆ ಒಳ್ಳೇದು ಮಾಡಬೇಕು ಅನ್ನುವಂತ ಇಂಟೆಂಟ್ ಕೂಡ ಇದೆ ಅಂತ ನನಗೆ ಗೊತ್ತಿದೆ. ಆಮೇಲೆ ಸಹಜವಾಗಿ ಅವರು ಡಿಸಿಎಂ ಬೆಂಗಳೂರು ಇನ್ಚಾರ್ಜ್ ಮಿನಿಸ್ಟರ್ ಇರೋದ್ರಿಂದ ಬೆಂಗಳೂರಿಗೆ ನಾನೇನೋ ನೆಗಸಿ ಬಿಡಬೇಕು ಅನ್ನುವಂಥದ್ದು ಕೂಡ ಹಂಬಲ ಅವರಿಗೆ. ನಾನು ಅವ್ರ ಹತ್ರ 30 ನಿಮಿಷ ಸಮಯ ಕೇಳಿದ್ದೀನಿ. ಈ ಟನಲ್ ರೋಡ್ ಪ್ರಾಜೆಕ್ಟ್ ಯಾಕೆ ಬೆಂಗಳೂರಿಗೆ ಒಳ್ಳೇದಲ್ಲ, ಇದಕ್ಕೆ ಯಾಕೆ ಎಲ್ಲ ಎಕ್ಸ್ಪರ್ಟ್ಸ್ಗಳು ಕೂಡ ಇದನ್ನ ವಿರೋಧ ಮಾಡ್ತಾ ಇದ್ದಾರೆ ಅನ್ನೋದನ್ನ ಮನವರಿಕೆ ಮಾಡ್ಕೊಂಡು ಅಂತ ತಿಳಿಸುವಂತ ಪ್ರಯತ್ನ ಮಾಡ್ತೀವಿ. ನನಗನ್ಸುವಂತದ್ದು ಏನು ಅಂದ್ರೆ, ಯಾರು ಈ ಕನ್ಸಲ್ಟೆಂಟ್ಸ್ ಮತ್ತೆ ಕೆಲವು ಅಧಿಕಾರಿಗಳು ಈ ಪ್ರಾಜೆಕ್ಟ್ ನ ಬಗ್ಗೆ ಅವರಿಗೆ ಅಡ್ವೈಸ್ ಮಾಡ್ತಾ ಇದ್ದಾರೆ, ಬಹುಶಃ ಅವರು ಡಿ.ಕೆ. ಶಿವಕುಮಾರ್ ಅವರಿಗೆ ಈ ಟನಲ್ ರೋಡ್ ನ ಪ್ರಾಜೆಕ್ಟ್ ನ ಕೊರತೆಗಳ ಬಗ್ಗೆ, ಲಿಮಿಟೇಷನ್ಸ್ ನ ಬಗ್ಗೆ ಅವ್ರು ಗೈಡೆ ಮಾಡಿದ್ರು, ಅವ್ರ ವಿಷಯನೇ ತಿಳಿಸಿಲ್ಲ. ಯಾಕೆಂದ್ರೆ ನನ್ಗನ್ಸುವಂತದ್ದು, ಡಿ.ಕೆ. ಶಿವಕುಮಾರ್ ಅಷ್ಟು ಎಕ್ಸ್ಪೀರಿಯನ್ಸ್ ಇರುವಂತ, ಬೆಂಗಳೂರಿಗೆ ಒಳ್ಳೇದು ಮಾಡಬೇಕು ಅನ್ನುವಂತ ಇಂಟೆನ್ಷನ್ ಇರುವಂತ ರಾಜಕಾರಣಿಗೆ ಇಂಥ ಪ್ರಾಜೆಕ್ಟ್ ನ ಲಿಮಿಟೇಷನ್ಸ್ ತಿಳಿಸಿದ್ರೆ ಬಹುಶಃ ಅವರೇ ಇದನ್ನ ಕೈ ಬಿಡ್ತಾರೆ, ಅಥವಾ ಇದರಲ್ಲಿ ಇನ್ನೂ ಮಾಡಿಫಿಕೇಶನ್ಸ್ ಇನ್ನೊಂದು ಚೇಂಜ್ ಮಾಡಿ ಏನು ಜನಕ್ಕೆ ನಿಜವಾಗ್ಲೂ ಹೆಲ್ಪ್ ಮಾಡಬಹುದು ಅನ್ನೋದ್ರ ಬಗ್ಗೆ ಅವ್ರು ಮಾಡಬಹುದು. ನಾನು ಅವ್ರ ಹತ್ರ ಸಮಯ ಕೇಳಿದ್ದೀನಿ, ಅವರನ್ನ ಹೋಗಿ ಭೇಟಿ ಮಾಡಿ ಈ ಪ್ರಾಜೆಕ್ಟ್ ನ ಬಗ್ಗೆ ಎನ್ವೈರನ್ಮೆಂಟ್ ಆಕ್ಟಿವಿಸ್ಟ್ಗಳಾಗಿರಲಿ, ಅರ್ಬನ್ ಟ್ರಾನ್ಸ್ಪೋರ್ಟ್ ಪ್ಲಾನರ್ಸ್ ಆಗಿರಲಿ, ಯಾಕೆ ಇದನ್ನ ಯಾವ ಕಾರಣಕ್ಕೋಸ್ಕರ ವಿರೋಧ ಮಾಡ್ತಾ ಇದೀವಿ ಅಂತ ಅವರಿಗೆ ತಿಳಿಸುವಂತ ಪ್ರಯತ್ನವನ್ನು ನಾವು ಮಾಡ್ತೀವಿ. ನನಗನ್ಸುವಂತದ್ದು ಬಹುಶಃ ಕನ್ವಿನ್ಸ್ ಆಗ್ತಾರೆ. ಯಾಕೆಂದ್ರೆ ನಾನಿದನ್ನ ಸರಿ ಇದ್ರೂ ವಿರೋಧ ಮಾಡ್ತೀನಿ ಅಂತ ಹಠ ಮಾಡೋದು ಎಷ್ಟು ತಪ್ಪು, ಇದನ್ನ ತಪ್ಪಿದ್ರು ಕೂಡ ನಾವು ಮಾಡೇ ಮಾಡ್ತೀವಿ ಅಂತ ಜಿದ್ದಿಗೆ ಬೀಳೋದು ಕೂಡ ಅಷ್ಟೇ ತಪ್ಪು. ಇದು ಇಬ್ರು ಅಥವಾ ಇನ್ನೂ ಎರಡು ಐಡಿಯಾಗಳ ಜಿದ್ದ ಆಗಬಾರ್ದು. ಸರಿ ತಪ್ಪುಗಳನ್ನು ಆಲೋಚನೆ ಮಾಡಿ ಬೆಂಗಳೂರಿಗೆ ಯಾವ್ದು ಒಳ್ಳೇದು ಅದನ್ನು ನಾವೆಲ್ಲರೂ ಸೇರಿ ಮಾಡಬೇಕಿದೆ. ಅದ್ರ ಜೊತೆಗೆ ಅವ್ರು ನಿನ್ನೆ ಇದನ್ನು ಹೇಳಿದ್ದಾರೆ, ತೇಜಸ್ವಿಗೆ ಬೆಂಗಳೂರಿನ ಕುರಿತಾಗಿ ಪ್ಲಾನ್ ಆಫ್ ಆಕ್ಷನ್ ಏನಿದೆ ಟ್ರಾಫಿಕ್ ಸಲುವಾಗಿ ಅದನ್ನು ಕೂಡ ನಾನು ತಯಾರು ಮಾಡ್ತಾ ಇದ್ದೀನಿ. ಅವ್ರನ್ನ ಭೇಟಿ ಮಾಡಿದಾಗ ಈ ಪ್ಲಾನ್ ಆಫ್ ಆಕ್ಷನ್ ಕುರಿತಾಗಿ ಕೂಡ ನಾವು ಅವರಿಗೆ ವಿಸ್ತೃತವಾಗಿ ಇದನ್ನೆಲ್ಲ ತಿಳಿಸ್ತೀವಿ. ಕಾಂಗ್ರೆಸ್ ಬಿಜೆಪಿ ಎಲ್ಲಕ್ಕಿಂತ ಮುಖ್ಯವಾಗಿ ಬೆಂಗಳೂರಿನಲ್ಲಿ ವಾಸ ಮಾಡ್ತಾ ಇರುವಂತಹ 1.5 ಕೋಟಿ ಸಾಮಾನ್ಯ ಜನಕ್ಕೆ ಯಾರು ಈ ಟ್ರಾಫಿಕ್ ನಿಂದ ಬೇಸತ್ತಿದ್ದಾರೆ, ಈ ಕೆಟ್ಟ ರಸ್ತೆಗಳಿಂದ ಬೇಸತ್ತಿದ್ದಾರೆ, ಅವರೆಲ್ಲರಿಗೂ ಕೂಡ ನಾವು ಒಟ್ಟಿಗೆ ಸೇರಿ ಕೆಲಸ ಮಾಡೋದ್ರಿಂದ ಅವರ ಜೀವನದಲ್ಲಿ ಒಂದು ಪರಿವರ್ತನೆ ಬರುತ್ತೆ. ಆ ಪೊಲಿಟಿಕಲ್ ಮೆಚುರಿಟಿಯನ್ನು ತೋರಿಸಿ ನಾವು ಕೆಲಸ ಮಾಡಬೇಕು ಅನ್ನುವಂತ ನನ್ನ ಅಪೇಕ್ಷೆ ಇದೆ. ಬಿಡ್ರಿ ಲೆಕ್ಕಾಚಾರ ಏನೇನ್ ಇರ್ತೈತಿ ಯಾರಿಗ ಗೊತ್ತಾ? ಸಾವಿರಾರು ಕೋಟಿದಾಗ ಯಾರ್ಯಾರ ಕಿಸ್ಸೆದಾಗ ಎಷ್ಟು ಬೀಳ್ತಿತ್ತು ಯಾರಿಗ ಗೊತ್ತ್ರಿ? ಆ ಪ್ರಿಯಾಂಕ್ ಖರ್ಗೆ ಅವರನ್ನ ನೋಡಿದ್ರ ಅಯ್ಯೋ ಪಾಪ ಅಂತ ಅನಿಸ್ತದ. ಓಹ್ ಸಾರಿ ಬಾಯ್ ತಪ್ಪು ಹೇಳ್ದಾರ್ಯಪ್ಪ. ಅವ್ರಿಗಲ್ರಪ್ಪ, ಅವ್ರ ಮಾತು ಕೇಳಿ ಅವ್ರನ್ನ ಫಾಲೋ ಮಾಡುವಂತಹ ದಲಿತರನ್ನ ನೋಡಿದ್ರ ಮನ್ಸಿಗೆ ಹತ್ತದ, ಹಳಾಗ್ತದ. ಮಾತೆತ್ತದ್ರ ಅಂಬೇಡ್ಕರ್ ಅಂತ ಹೇಳಿ ಅವ್ರನ್ನ ಯಾಮಾರಿಸಿದ್ದು. ಖರೇ ವಿಷಯ ಗೊತ್ತೈತಿ ಯಾರಿಗಾರೆ? ಏನಂದ್ರೆ ಖರೆ ವಿಷಯ ಹೇಳ್ತೀನಿ ಕೇಳ್ರಿ. ಅಂಬೇಡ್ಕರ್ ಅವ್ರಿಗೆ ಕಾಂಗ್ರೆಸ್ ಅಂದ್ರೇನೆ ಆಗ್ತಿರ್ಲಿಲ್ಲ. ಅಂಬೇಡ್ಕರ್ ಅವರನ್ನೇ ಸೋಲಿಸಿದಂತ ಕಾಂಗ್ರೆಸ್ ಇವತ್ ಅಂಬೇಡ್ಕರ್ ಅವ್ರ ಹೆಸರ್ನ್ಯಾಗ ರಾಜಕೀಯ ಮಾಡ್ತಾರಂದ್ರ ಹೆಂಗಿರ್ಬೇಕು ತಿಳ್ಕೊರಿ. ಮತ್ ಇದನ್ನ ನಾಲ್ರಿ ಹೇಳಕತ್ತಿದ್ದ, ಇದನ್ನ ಸ್ವತಃ ಪ್ರಿಯಾಂಕ್ ಖರ್ಗೆ ಅವರೇ ಹೇಳ್ಯಾರ ನೋಡ್ರಿ. ನಾನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ,
ಇವರು ಪದೇ ಪದೇ ಕಾಂಗ್ರೆಸ್ ಸೋಲಿಸಿದ್ದು ಅದಕ್ಕೆ. ಎಸ್, ಕಾಂಗ್ರೆಸ್ ವಾಸ್ ಅ ಪೊಲಿಟಿಕಲ್ ಪಾರ್ಟಿ, ಸೋ ವಾಸ್ ಶೆಡ್ಯೂಲ್ಡ್ ಕ್ಯಾಸ್ಟ್ ಫೆಡರೇಷನ್, ಸೋ ವಾಸ್ ರಿಪಬ್ಲಿಕ್ ಪಾರ್ಟಿ ಆಫ್ ಇಂಡಿಯಾ. ಕಾಂಗ್ರೆಸ್ಸಿಗೆ ಬಾಬಾ ಸಾಹೇಬ್ರಿಗೆ, ಗಾಂಧೀಜಿಯವರಿಗೆ, ಬಾಬಾ ಸಾಹೇಬ್ರಿಗೆ ವ್ಯತ್ಯಾಸಗಳು ರಾಜಕೀಯವಾಗಿತ್ತು. ಅದು ಇತಿಹಾಸ, ಅದು ನಾನು ಬದಲಾವಣೆ ಮಾಡಕ್ ಆಗೋದಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಪುಸ್ತಕನೇ ಬರೆದ್ಬಿಟ್ಟಿದ್ದಾರೆ, ವಾಟ್ ಕಾಂಗ್ರೆಸ್ ಹ್ಯಾಸ್ ಡನ್, ವಾಟ್ ಕಾಂಗ್ರೆಸ್ ಅಂಡ್ MK ಗಾಂಧಿ ಹ್ಯಾಸ್ ಡನ್ ಫಾರ್ ದ ಡಿಪ್ರೆಸ್ಡ್ ಕ್ಲಾಸ್. ಇದೆಲ್ಲದರ ನಡುವ ಒಂದು ಸ್ಪೆಷಲ್ ಫೋಟೋ ಸಿಕ್ಕೈತ್ರಪ್ಪ, ಸೋಷಿಯಲ್ ಮೀಡಿಯಾದಾಗ ಭಾಳೆ ವೈರಲ್ ಆಗ್ಲಿಕ್ಕತ್ತದ. ಆ ಫೋಟೋ ಯಾವ್ದಂತ ನೋಡ್ರಿ ನೀವು. ಅಲ್ಲ, ಕತ್ತಿಗಾಕೋ ವಯಸ್ಸಾಗೈತಿ, ಹೆಂಗಿರ್ಬೇಕಂತ ಬುದ್ಧಿ ಬೇಡೇನ್ರಿ? ಅಲ್ಲ, ಅಕಸ್ಮಾತ್ ಇದೇ ಏನರೇ ಬಿಜೆಪಿ ನಾಯಕರು ಯಾರೇ ಆಗಿದ್ರು ಅಂದ್ರ ಏನ್ ಆಗ್ತಿತ್ತಂತ ಒಂದ್ಸಲ ಯೋಚನೆ ಮಾಡ್ರಿ. ಒಟ್ಟಿನ್ಯಾಗ ಮೊದಲೇ ಹೇಳ್ದಂಗ ಇಲ್ಲಿ ಚಿಂತೆ ಮಾಡಿ ಉಪಯೋಗ ಇಲ್ಲ. ಆದ್ರೂ ನಾವು ಚಿಂತೆ ಮಾಡೋದನ್ನ ಬಿಡಂಗಿಲ್ಲ, ಬಿಡಕ್ಕಾಗೋದಿಲ್ಲ. ಏನ್ ಮಾಡ್ತೀರಿ ಹೇಳ್ರಿ? ಇವತ್ತಿಗೆ ಇಷ್ಟು ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.